ಅಂತ. ಬಟ್ ಭವಿತ್, ನಮಗೆ ನಮ್ಮ ರಾಮನಗರ್ ರಿಪೋರ್ಟರ್ ಲಿಂಗರಾಜು ಹೇಳಿದ ಪ್ರಕಾರ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ವರದಿ ಪೊಲೀಸರ ಕೈ ಸೇರುತ್ತೆ. ಇಲ್ಲಿ ತನಕ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿಲ್ಲ ಅಂತಕ್ಕಂಥದ್ದು ಒಂದು. ಈಗ ನ್ಯಾಚುರಲ್ ಡೆತ್ ಆದ್ಮೇಲೆ ಅನ್ಯಾಚುರಲ್ ಡೆತ್ ಅಂತ ಇವ್ರ ಕೇಸ್ ಹೆಂಗ್ ಫೈಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅಸಹಜ ಸಾವು ಹೆಂಗಾಗುತ್ತೆ ಇವ್ರ ಕೈಲಿ ಆರಂಭದಲ್ಲಿ ಅಂತ? ಖಂಡಿತ ಒಂದ್ ನಿಮಿಷ ಖಂಡಿತ ನಿಮ್ಮ ಪ್ರಶ್ನೆ ಸಮರ್ಪಕವಾಗಿದೆ, ಸಮಂಜಸವಾಗಿದೆ. ಭವಿತ್ವರೇ, ಪೊಲೀಸ್ ಅಧಿಕಾರಿಗಳು 174 ಕಾಲಂ 174 ದಂಡ ಪ್ರಕ್ರಿಯೆ ಸಂಹಿತೆಯಲ್ಲಿ ಸಹಿತ ಅವ್ರು ಹೇಳಿದಾಗ 170 ಕ್ಲಾಸ್ 2 ತೆಗೆದು ನೋಡ್ಲಿಕ್ಕೆ ಹೇಳಿ ಅಧಿಕಾರಿಗಳಿಗೆ. 2 ಏನ್ ಹೇಳುತ್ತೆ, ಅಂತ ಪೊಲೀಸ್ ಅಧಿಕಾರಿಯು ಮತ್ತು ಇತರ ವ್ಯಕ್ತಿಗಳು ಅಥವಾ ಅವರಲ್ಲಿ ಸಹಮತದಷ್ಟು ವ್ಯಕ್ತಿಗಳು ವರದಿಗೆ ರುಜು ಹಾಕತಕ್ಕದ್ದು ಮತ್ತು ಜಿಲ್ಲಾ ದಂಡಾಧಿಕಾರಿ ಅಥವಾ ಉಪವಿಭಾಗ ದಂಡ ಕೂಡಲೇ ಕಳಿಸತಕ್ಕದ್ದು. 170 ಕ್ಲಾಸ್ 2 ನೋಡ್ಲಿಕ್ಕೆ ಹೇಳಿ ಮಾನ್ಯ ನಮ್ಮ ಪೊಲೀಸ್ ಸ್ನೇಹಿತರಿಗೆ. 170 ಕ್ಲಾಸ್ 2 ಅಲ್ಲಿ ಇಟ್ ಈಸ್ ಆಬ್ಲಿಗೇಟೆಡ್ ಟು ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಟು ಸೆಂಡ್ ದ ರಿಪೋರ್ಟ್ ಇಮಿಡಿಯೇಟ್ಲಿ to the Tahsildar or to the AC or to DC. ಸೊ ಈ ವರದಿ ಏನಾದ್ರೂ ಈಗ ಹೋಗಿದೆಯಾ? ನೀವಾಗ್ಲೇ ಹೇಳಿದ್ರೆ ಇಲ್ಲಿ ತನಕ ಇಲ್ಲ ಅಂತ. ಸೊ ಕರ್ತವ್ಯ ಈಗ ಕುಮಾರಗೌಡರು ನಿಮ್ಮ ಪ್ರಶ್ನೆ ಖಂಡಿತ ನಿಮ್ಮ ಪ್ರಶ್ನೆ ತುಂಬಾ ಸಮರ್ಪಕವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಒಟ್ಟಾರೆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನಾವು ಪೊಲೀಸರ ಗಮನಕ್ಕೆ ತರ್ತೀವಿ. ಏನು 174 ಆದ ಮೇಲೆ ಇನ್ನೇನು ಕ್ಲಾಸ್ 2 ಬಗ್ಗೆ ಯಾವ್ದು ಸೆಕ್ಷನ್ ಬಗ್ಗೆ ಹೇಳಿದ್ರೆ ಆ ಸೆಕ್ಷನ್ ಬಗ್ಗೆ ಕೂಡ ನಾವು ಅವ್ರ ಗಮನಕ್ಕೆ ತರ್ತೀವಿ. ಯಾಕೆ ಈ ತರದ ಲೋಪಗಳು ನಿಮ್ಮಿಂದ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈಗ ನಾವು ಪಡ್ಕೊಳ್ತೀವಿ. ಹಾಗೆ ಇದೆಲ್ಲವನ್ನು ಒತ್ತಟ್ಟಿಗೆ ಇಟ್ಕೊಳ್ಳೋಣ, ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನ್ಯಾಚುರಲ್ ಡೆತ್ ಅಂತ ನಾವು ಅನ್ಕೊಂಡ್ಬಿಟ್ವಿ ಅಂತ ಎಷ್ಟು ಸುಲಭವಾಗಿ ಹೇಳಿದ್ರಲ್ಲ ಪೊಲೀಸರು. ಅದೇ ಪೊಲೀಸರಿಗೆ ಈ ನಿತ್ಯಾನಂದನ ಇತಿಹಾಸ ಗೊತ್ತಿಲ್ವಾ? ನಿತ್ಯಾನಂದ ಮಾಡಿರ್ತಕ್ಕಂಥ ದೌರ್ಜನ್ಯಗಳು ಗೊತ್ತಿಲ್ವಾ? ನಿತ್ಯಾನಂದನ ಮೇಲೆ ಇರ್ತಕ್ಕಂಥ ಕೇಸಸ್ ಗೊತ್ತಿಲ್ವಾ? ನಿತ್ಯಾನಂದನ ಆಶ್ರಮದಲ್ಲಿ ಒಬ್ಬ ಮಹಿಳೆ, 24 ವರ್ಷದ ಮಹಿಳೆ ಸ್ವಾಭಾವಿಕವಾಗಿ ಸತ್ತಿದ್ದಾಳೆ ಅಂತ ಆದ್ರೂ ಕೂಡ ಅದನ್ನೂ ಕೂಡ ಅವರು ಜಿಲ್ಲಾಧಿಕಾರಿಗಳ ಗಮನ ತರಬೇಕಾದದ್ದು ಅವ್ರ ಕರ್ತವ್ಯ ಅಲ್ವಾ? ಖಂಡಿತ. ಯಾಕೆಂತ ಹೇಳಿದ್ರೆ ನಾವು ಇದೇ ಹೇಳ್ತಿದ್ವಿ, ಬೇರೆ ಯಾವುದೋ ಮಠದಲ್ಲಿ ಈ ತರ ಆಗಿದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ. ಆದ್ರೆ ರಾಮನಗರದ ಬಿಡದಿಯ ಈ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಪೊಲೀಸರು ಈ ನಿಟ್ಟಿನಲ್ಲಿ ಗಂಭೀರವಾಗಿ ಯೋಚಿಸಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಆತನ ಇತಿಹಾಸವನ್ನ ತೆಗೆದು ನೋಡಿದ್ರೆ ಇಂತಹ ಹಲವು ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂತಹ ಕೆಲವು ಘಟನೆಗಳು ಕೂಡ ನಡೆದಿದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ಒಂದು ತನಿಖೆಯನ್ನು ಮಾಡಿದ್ರೆ ಇದರ ನಿಜವಾದಂತ ಚಿತ್ರಣ ಏನು, ಒಳ ಮಾಹಿತಿ ಏನು ಅಂತಕ್ಕಂಥ ಒಂದು ಸ್ಪಷ್ಟವಾದಂತ ಒಂದು ಚಿತ್ರಣ ಸಿಗ್ತಾ ಇತ್ತು. ಬಟ್ ಆ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ ಪ್ರಾರಂಭದಲ್ಲೇ ಹಿಡಿದಾರೆ ಅಂತ ಕೂಡ ಹೇಳ್ಬೇಕಾಗುತ್ತೆ. ಇತಿಹಾಸದ ಬಗ್ಗೆ ಕೂಡ ರಾಮನಗರದ ಪ್ರತಿಯೊಂದು ಕಲ್ಲಲ್ಲೂ ಕೂಡ ಅದ್ರ ಬಗ್ಗೆ ನಮ್ಮಲ್ಲಿ ಉದ್ಭವ ಆಗಿರತಕ್ಕಂಥ ಪ್ರಶ್ನೆಗಳನ್ನ ತಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಥ್ಯಾಂಕ್ ಯು ವೆರಿ ಮಚ್ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬಂದ್ಬಿಟ್ಟಿದ್ವಿ. ವಾಟ್ ಯು ವಾಂಟ್ ಟು ಸೇ ಫೈನಲಿ, ಮಿಸ್ಟರ್ ಲೆನಿನ್? ಸರ್, ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂಡ್ ಪ್ರೇಯರ್, my great respect Karnataka government and the police. This matter should continue this kind of death. It is more maybe mystery death will happen. I want my prayer is will take necessary action, find out, decode what original death. This third death, it's not the first time. Already I know that when I am in the ashram 3 suicide attempt agittu, 2 mystery death agittu, this third time. ಅದೇ ನಮ್ಮ ಹಂಬಲ್. ಅಕಾರ್ಡಿಂಗ್ ಟು ಯು ಈ ತರ ಯಾಕೆ ಆಗುತ್ತೆ ಅಂತ ನಿಮ್ಗನ್ಸಿ? ಯಾಕೆ ಆಗುತ್ತೆ? ಸಮಥಿಂಗ್ ದ ಮಿಸ್ಟ್ರಿ ಇಸ್ ದೇರ್ ಸರ್. ಅದೇ ಏನಿರ್ಬೋದು ಅಲ್ಲ ನಿಮ್ಮ ಅನುಮಾನ ಹೇಳಿ. ಹೀಗೆ ಅನುಮಾನ ಮಿಸ್ಯೂಸ್ ಇದೆ, ಆಲ್ರೆಡಿ ರೇಪ್ ಕೇಸ್ ಇದೆ ಆಗಿದೆ. ಸಮಥಿಂಗ್ ಲೈಕ್ ದಟ್, ಸಮಥಿಂಗ್ ಹ್ಯಾಪನಿಂಗ್. Even I heard of the last phone call that village people told 1 month before the parents called that victim who death yesterday. ಬನ್ನಿ ಮನೆಗೆ ಬನ್ನಿ, ಬೇಡ ಈ ವೇರಿಂಗ್ ಕಾವಿ ಸನ್ಯಾಸಿ ಏನು ಬೇಡ, ನೀವು ಬನ್ನಿ. ಇಟ್ ಇಸ್ ಸಡನ್ಲಿ ಇಟ್ ಇಸ್ ಡೆತ್ ಹ್ಯಾಪನಿಂಗ್. ಇಟ್ ಇಸ್ ಸಮಥಿಂಗ್ ಮಿಸ್ಟ್ರಿ ಇದೆ, ಇದು ಬಿಹೈಂಡ್ ದ ಸೀನ್. ಅಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ಈಗ ಒಳಗಡೆ ಇದ್ಕೊಂಡೇನೆ ಈ ಹುಡುಗಿ ಆತ ಮಾಡ್ತಿರ್ತಕ್ಕಂಥ ಅಕ್ರಮಗಳನ್ನ ನೋಡಿ ಅಲ್ಲೇ ಅಪೋಸ್ ಮಾಡಿರ್ಬೋದು. ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನನ್ನ ಪ್ರಶ್ನೆ ತಾವು ಹೇಳಿದಾಗ ಸರ್, ನನ್ನ ಪ್ರಶ್ನೆ ಎನ್ಫೋರ್ಸ್ಮೆಂಟ್ ಅಥಾರಿಟಿಗೆ ಒಂದು 174 ಕಾಲಮನ್ನ ತಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೀರಾ? ಇಲ್ಲಿ ಮೇಲ್ನೋಟಕ್ಕೆ ಇಲ್ಲ ಅನ್ಸುತ್ತೆ. ಹೌದು. ಎರಡನೇದು, ಫೋಟೋಗ್ರಫಿ ಯಾಕೆ ಮಾಡ್ಲಿಲ್ಲ, ವಿಡಿಯೋಗ್ರಫಿ ಯಾಕೆ ಮಾಡ್ಲಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ? ಇನ್ನೊಂದು, ವೆದರ್ ಹ್ಯಾವ್ ಯು ಎಕ್ಸಾಮಿನ್ ದಿ ಚೀಫ್ ಆಫ್ ದಿ ಇನ್ಸ್ಟಿಟ್ಯೂಷನ್ ನಿತ್ಯಾನಂದ, ಅಲ್ಲಿ ಹೆಡ್. ಹೌದು. ವೆದರ್ ಹ್ಯಾವ್ ಯು ಸಮನ್ ನಿತ್ಯಾನಂದ ಬಿಫೋರ್ ಟೇಕಿಂಗ್ ಎನಿ ಆಕ್ಷನ್ ಇಸ್ ವೆರಿ ಫಂಡಮೆಂಟಲ್ ಕ್ವಶನ್. ಒಂದು ಮನೆಯಲ್ಲಿ ಡೆತ್ ಆಗುತ್ತೆ ಸರ್,
ಒಬ್ಬ ವ್ಯಕ್ತಿಯ ಮನೆ ಡೆತ್ ಆದ ಸಂದರ್ಭದಲ್ಲಿ ಆ ಮನೆ ಯಜಮಾನನ ಕರೆಸಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಆಬ್ಲಿಗೇಟೆಡ್ ಡ್ಯೂಟಿ ಆಫ್ ದಿ ಪೊಲೀಸ್. ಹ್ಯಾವ್ ಯು ಸಮನ್ ನಿತ್ಯಾನಂದ ಟು ದಿ ಸ್ಪಾಟ್? ನೋ. ನೆಕ್ಸ್ಟ್ ಪಂಚಾಮ ಹೊಡಿಬೇಕಾದ್ರೆ ನಿತ್ಯಾನಂದ ಆಶ್ರಿತ ವ್ಯಕ್ತಿಗಳು ಮುಂದೆ ಮಾಡೋದಲ್ಲ. ಅಲ್ಲಿರ್ತಕ್ಕಂಥ ZP ಮೆಂಬರ್ಸ್, ಪಂಚಾಯತ್ ಮೆಂಬರ್ಸ್, ಇಲ್ಲ ರಾಜಕೀಯ ವ್ಯಕ್ತಿಗಳು, ಇಲ್ಲ ಗಣ್ಯ ವ್ಯಕ್ತಿಗಳು, ಅಂದ್ರೆ ಆ ಒಂದು ಮಟ್ಟಕ್ಕೆ ಸಂಬಂಧವಿಲ್ಲದಂತ ವ್ಯಕ್ತಿ ಅವರ ಸೈನ್ ತಗೊಂಡಿದ್ದೀರಾ? ಮತ್ತೆ ಈ ತುರಾತಿರಿ ಯಾತಕ್ಕೆ ಇಷ್ಟು ಆತಾತರವಾಗಿ ಮಾಡಿದ್ರಿ? ಈ ಒಂದು ಪ್ರಶ್ನೆ ಉದ್ಭವ ಆಗ್ತವೆ. ಯಾಕೆ ಇಷ್ಟು ತುರಾತುರಿ ನಡೀತಿದೆ? ಎಲ್ಲ ಒಂದು ಕಾರಣದ ಕೈ ಕೆಲಸ ಮಾಡ್ತಿದ್ಯಾ? ಎಲ್ಲ ಮುಖದಿ ವೆರಿ ಸಾಲ್ಟ್ ಸರ್. ಇದು 3 ಡೆತ್ ಅಂತ ಹೇಳಿದ್ರೆ ಸರ್, ಇದು ಎಲ್ಲಿ ನಿಕ್ಸನ್ ಇರ್ಬೋದು, ಈಗ ಒಂದು ಹೆಣ್ಣುಮಗಳು ಸಾವು. ಇತ್ತೀಚಿನ ಹೆಣ್ಣು ಮಕ್ಕಳು ಅಂದಷ್ಟೇ ಪೊಲೀಸರು ಬೆಚ್ಚಿ ಬೀಳ್ತಾರೆ. ಅದೇ ಆಶ್ಚರ್ಯ. ಯಾಕೆ ಈ ಒಂದು ನಮ್ಮ ಸ್ನೇಹಿತರು ಮೇಲೆ ಮೇಲಿದಾಗೆ ಅನೇಕ ಕಾರಣ ಇರಬಹುದು. ಅಲ್ಲ ನೋಡಿ, ಹೆಂಗೆ ಹೇಳಿದ್ರು ಅಂದ್ರೆ ಪೊಲೀಸರಿಗೆ ಇದು ಸಹಜ ಸಾವು ಅನ್ನಿಸ್ಬಿಡುತ್ತಂತೆ. ನಿಮಗೆ ಅನ್ಸಿದ್ದನ್ನ ನೀವು ಹೇಗ್ ಮಾಡ್ತೀರಾ ಅಂತ ಅದಕ್ಕೊಂದು ಕಾನೂನು ಅಂತ ಇದೆ. ಕಾನೂನಿನ ಅಡಿಯಲ್ಲೇ ನಾವೆಲ್ಲರೂ ಬರೋರು, ಅದ್ರ ಪ್ರಕಾರನೇ ನಡ್ಕೋಬೇಕು ಅಲ್ವಾ? ಪೊಲೀಸರಿಗೆ ಅನ್ನಿಸ್ತಂತೆ ಇದು ಸಹಜ ಸಾವು ಅಂತ. ಬರೆದ್ರು, ಮುಗೀತು. ಸರಿಗ ಇಲ್ಲ. ಆಮೇಲೆ PM ರಿಪೋರ್ಟ್ ಇನ್ನೂ ಸಿಕ್ಕಿಲ್ಲ. ಸರಿ, ಅವ್ರು ಹೇಳಿದಾಗೆ ಅವರ ಸಂಬಂಧಿಕರು ಇದನ್ನ ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗಿ ಇದು ರಿಓಪನ್ ಆಗುತ್ತೆ. ಬಟ್ ಇಲ್ಲಿಯೇ ನಿಲ್ಲಬಾರದು. ಒನ್ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಟು ಗಿವ್ ದ ಕಂಪ್ಲೇಂಟ್. ಅಂಡ್ ಈಗ ನೋಡಿ, ಮಂಜುಳಾ ಮೇಡಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, ಮೇಡಮ್ ನೀವು ಸರ್ಕಾರದ ಮಟ್ಟದಲ್ಲಿ ದಯವಿಟ್ಟು ಮಾತಾಡಿ. ನೀವು ಅಟ್ಲೀಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳು ಯಾಕೆ ರಿಓಪನ್ ಆಗ್ತಾ ಇಲ್ಲ? ಆಯ್ತಾ? ಎಷ್ಟು ಕೇಸ್ಗಳಿದೆ? ಮಹಿಳಾ ಸಂಘಟನೆಗಳನ್ನು ಕೇಳ್ಕೊಳ್ತಾ ಇದ್ದೀನಿ, ಅವರು ಕೂಡ ಮುಂದೆ ಬರ್ಬೋದು. ಫಾರ್ವರ್ಡ್ ಗಿವ್ ಅ ಕಂಪ್ಲೇಂಟ್. ನಾಟ್ ಓನ್ಲಿ ನೀಡ್ ನಾಟ್ ಬಿ ಬ್ಲಡ್ ರಿಲೇಟಿವ್. ಯಾವುದೇ ಮಹಿಳಾ ಹೋರಾಟಗಾರರ ಒಂದು ಸದಸ್ಯೆ ಅಥವಾ ಒಂದು ಸಂಸ್ಥೆ ಮತ್ತೆ ಇದನ್ನು ರಿಓಪನ್ ಮಾಡಬಹುದು. ಈಗಿರೋ ಕೇಸ್ ಮೇಲೆನೆ ಮಾಡ್ಕೋಬಹುದು. ಒಂದು ಮಹಿಳೆದು ಒಂದು ನಿಗೂಢವಾದಂತ ಒಂದು ಸಾವು ಅನುಮಾನಾಸ್ಪದ ಅಂತ ಹೇಳಿ ಈಗಾಗ್ಲೇ ಪೊಲೀಸ್ ಅವರು FIR ಫೈಲ್ ಮಾಡಿದ್ದಾರೆ. ಸೊ ಅವರು ಇದು ನ್ಯಾಚುರಲ್ ಸಾವು ಅಂತ ಹೇಳಕ್ ಆಗೋದಿಲ್ಲ ಅಂಟಿಲ್ ಅನ್ಲೆಸ್ ದಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಮ್ಸ್. ಸೊ ಇಲ್ಲಿ ಮಹಿಳೆದು ಸಾವು ಅಂದ ತಕ್ಷಣನೇ ದೇ ಶುಡ್ ಹ್ಯಾವ್ ಟೇಕನ್ ಮಚ್ ಮೋರ್ ಅಟೆನ್ಷನ್. ಖಂಡಿತ. ಎಲ್ಲ ಅಂಶಗಳ ಕುರಿತಂತೆ ನಾವು ಸರ್ಕಾರದ ಮತ್ತು ಅಧಿಕಾರಿಗಳ ಗಮನವನ್ನ ಸೆಳೀತಾ ಇದೀವಿ. ಓಕೆ, ಇಲ್ಲಿ ತನಕ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಮಂಜುಳಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಧನ್ಯವಾದ. ಹಾಗೆ ಕುಮಾರೇಗೌಡರು, ತಮಗೂ ಕೂಡ ಧನ್ಯವಾದ. ಲೆನಿನ್, ಥ್ಯಾಂಕ್ ಯು ವೆರಿ ಮಚ್. ಸೊ ಕೆಲವು ಪ್ರಶ್ನೆಗಳನ್ನ ನಾನಿವಾಗ ಇಲ್ಲಿ ಸಮಪ್ ಮಾಡಿ ಹೇಳೋದಾದ್ರೆ, ವೀಕ್ಷಕರೇ, ಕೆಲವೊಂದು ಅಂಶಗಳಲ್ಲಿ ಮೇಲ್ನೋಟಕ್ಕೆ ನೀವು ಸಂಗೀತ ಸಾವಿನ ವಿಚಾರವನ್ನೇ ತಗೊಳ್ಳೋದಾದ್ರೆ, ಸಂಗೀತ ಸಾವು ಸಂಭವಿಸಿದೆ ಸಹಜ ಅಂತ ಪೊಲೀಸರು ಹೇಗೆ ನಿರ್ಧಾರಕ್ಕೆ ಬಂದಿದ್ದೀರಾ? ಈ ತರ ನಿತ್ಯಾನಂದನ ಆಶ್ರಮ ಅಂದಾಗ್ಲೇ ನಿಮ್ಮ 2 ಕಿವಿಗಳು ನಿಂತ್ಕೊಳ್ಬೇಕಾಗಿತ್ತು. ನಿಮ್ಮ ಪೊಲೀಸ್ ಬುದ್ಧಿ ಕೆಲಸ ಮಾಡಬೇಕಾಗಿತ್ತು. ಆಕೆ ಸಹಜವಾಗಿ ಸತ್ತಿದ್ದಾಳೆ ಅಂದ್ರೂ ಕೂಡ ಅದನ್ನ ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು. ನೀವು ತಂದಿಲ್ಲ. ನೀವೇ ಹೇಗೆ ಸಹಜ ಅನ್ಕೊಂಡ್ರೆ? ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನು ನಿಮ್ ಕೈ ಸೇರಿಲ್ಲ. ಅವ್ರ ಬಾಯಲ್ಲಿ ಹೇಳ್ತಾರೆ, ಡಾಕ್ಟರ್ ಸಾವಿರ ಹೇಳ್ಬೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಕೈಯಲ್ಲಿ ಇರೋ ತನಕ ನೀವು ಹೇಗೆ ಇದನ್ನ ಸಹಜ ಸಾವು ಅಂತ ಅನ್ಕೊಂಡ್ರಿ? ಅದಾದ ನಂತರ ಯಾಕೆ ತಹಸೀಲ್ದಾರ್ ಸಮ್ಮುಖದಲ್ಲಿ ನೀವು ಪಂಚನಾಮೆ ಮಾಡಲಿಲ್ಲ? ಅಥವಾ ಜಿಲ್ಲಾಧಿಕಾರಿಗಳಿಗೆ ಯಾಕೆ ಮಾಹಿತಿ ತಿಳಿಸ್ತಿಲ್ಲ? ಬೇಡ, ಆ ಲೋಕಲ್ ಇರ್ತಕ್ಕಂಥ ZP ಮೆಂಬರ್, ಪಂಚನಾಮೆ ರೂಲ್ಸ್ ಇರೋದೇ ಹೆಂಗೆ, ZP ಮೆಂಬರ್ ಆಗ್ಬೋದು, ಪಂಚಾಯತ್ ಮೆಂಬರ್ ಆಗ್ಬೋದು, ಅವರ ಸಮ್ಮುಖದಲ್ಲಿ ಪಂಚನಾಮೆ ಮಾಡಿದೀರಾ? ಯಾರ ಸಹಿ ಇದೆ ನಿಮ್ಮ ಬಳಿ? ಇವೆಲ್ಲವನ್ನ ನೋಡ್ತಾ ಹೋದಾಗ ಆಮೇಲೆ ಕೊನೆಯದಾಗಿ ಅವ್ರು ಹೇಳಿದಂಗೆ ಇಷ್ಟು ಆತರ ಯಾಕೆ ನಿಮಗೆ? 24 ವರ್ಷದ ಹುಡುಗಿಯೊಬ್ಬಳು ಹೃದಯಾಘಾತದಿಂದ ಸತ್ತಿದ್ದಾಳೆ. ನ್ಯಾಚುರಲ್ ಡೆತ್ ಅಂತ ಹೇಳಿದ್ರು ಕೂಡ ನೀವು ಪೊಲೀಸರು ಅದನ್ನ ಅಷ್ಟಕ್ಕೆ ಬಿಡಲ್ಲ. ನಾರ್ಮಲ್ ಬೇರೆ ಕೇಸಸ್ ಅಲ್ಲ ಆದ್ರೆ ನೀವೇ 108 ಪ್ರಶ್ನೆ ಕೇಳ್ತೀರಾ. ಹೇಗ್ ಸಾಧ್ಯ? 24 ವೆರಿ ವೆರಿ ರೇರ್ ಕೇಸ್. 24 ವರ್ಷದ ಹುಡುಗಿಯೊಬ್ಳು ಹೃದಯಾಘಾತದಿಂದ ಸಾವನ್ನಪ್ತಾಳೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಿತ್ಯಾನಂದನನ್ನ ಸ್ಥಳಕ್ಕೆ ಕರೆಸಿ ಪ್ರಶ್ನೆ ಮಾಡಿದ್ದೀರಾ? ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಾಡಲೇಬೇಕು. ಐ ಮೀನ್ ಡೈರೆಕ್ಟ್ಲಿ ಬ್ಲೇಮ್ಡ್ ಆನ್ ಹಿಮ್. ಅವ್ರ ಮೇಲೇನೆ FIR ಹಾಕಬೇಕು. ಈ ಎಲ್ಲ ಕೆಲಸಗಳಲ್ಲಿ ನೀವು ಕರ್ತವ್ಯ ಲೋಪವನ್ನ ಮಾಡಿದಿರಾ. ಹಾಗಾದ್ರೆ ನಿಮಗೆ ಯಾರ ಭಯ ಕಾಡ್ತಾ ಇದೆ? ಹಾಗಾದ್ರೆ ನಿಮಗೆ ಯಾರ ಕೃಪಾ ಕಟಾಕ್ಷ ಇದೆ? ನೇರವಾಗಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆಲ್ಲ ನೀವು ಉತ್ತರ ಕೊಡ್ತೀರಾ? ಅಥವಾ ನಾವು ಎತ್ತಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗೂ ನಿಮ್ಮಲ್ಲಿ ಸಮರ್ಥನೀಯವಾದ ಉತ್ತರ ಇದ್ರೆ ಅದಕ್ಕೂ ನಾವು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತೀವಿ. ಇದೇ ಚಾನೆಲ್ ನಲ್ಲಿ ಇಲ್ಲೇ ಕೂತ್ಕೊಂಡು ನೀವು ಎಲ್ಲದಕ್ಕೂ ಉತ್ತರ ಕೊಟ್ರೆ ವಿ ವೆಲ್ಕಮ್ ಇಟ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ನಿಮಗೆ ನೀವು ಉತ್ತರ ಕೊಡೋ ತನಕ ನಾವು ಸಮಯ ನೀವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. संजीवन नेत्रालय रेटिना केयर